ಹಲೋ ಎವ್ರಿವಾನ್, ಇವತ್ತು ಚೀಸ್ ಬಜ್ಜಿ ಹೇಗೆ ಮಾಡೋದು ನೋಡೋಣ ಬನ್ನಿ. ಗ್ರೀನ್ ಚಟ್ನಿಗೆ ಕೊತ್ತಂಬರಿ, ಪುದೀನ, ಶುಂಠಿ, ಹಸಿಮೆಣಸಿನಕಾಯಿ, ಹುರಿಗಡ್ಲೆ, ಅರ್ಧ ನಿಂಬೆಹಣ್ಣು, ಉಪ್ಪು ಹಾಕೊಂಡು ಗ್ರೈಂಡ್ ಮಾಡ್ಕೋಬೇಕು. ಕ್ಯಾರೆಟ್, ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಉಪ್ಪು ಹಾಕೊಂಡು ಮಿಕ್ಸ್ ಮಾಡಿ ರೆಡಿ ಮಾಡ್ಕೊಂಡು ಇಟ್ಕೋಬೇಕು. ಕಡಲೆ ಹಸಿಟ್ಟಿಗೆ ಅರಿಶಿನದ ಪುಡಿ, ಸ್ವಲ್ಪ ಸೋಡಾ, ಅಜ್ವಾನು, ಉಪ್ಪು, ನೀರು ಹಾಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು. ಬಜ್ಜಿ ಮೆಣಸಿನ್ಕಾಯಿ ಒಳಗಿರೋದನ್ನೆಲ್ಲ ತೆಗೆದು ಅದ್ರೊಳಗೆ ಚೀಸ್ನ ಸ್ಟಫಿಂಗ್ ಮಾಡಬೇಕು. ಕಡಲೆ ಹಸಿಟ್ಟೊಳಗೆ ನೀಟಾಗಿ ಡಿಪ್ ಮಾಡಿ ಕಾದಿರೋ ಎಣ್ಣೆಗೆ ಒಂದೊಂದಾಗಿ ನೀಟಾಗಿ ಹಾಕಬೇಕು. ಚೀನ ಮಧ್ಯೆ ಕಟ್ ಮಾಡಿ ಅದ್ರೊಳಗಡೆ ನಾವು ರೆಡಿ ಮಾಡ್ಕೊಂಡಿರೋ ಗ್ರೀನ್ ಚಟ್ನಿ, ಕ್ಯಾರೆಟ್, ಈರುಳ್ಳಿ, ಕೊತ್ತಂಬರಿ ಸೊಪ್ಪು ಹಾಕಿ ರೆಡಿ ಮಾಡ್ಕೊಂಡಿರೋ ಮಿಕ್ಸ್ಚರ್ನ ನೀಟಾಗಿ ಹಾಕಿ ಸ್ಟಫಿಂಗ್ ಮಾಡಬೇಕು. ಬಿಸಿ ಬಿಸಿಯಾದ ಚೀಸ್ ಬಜ್ಜಿ ರೆಡಿ ಆಯಿತು. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ.